ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಇವತ್ತಷ್ಟೇ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಅಂದರೆ 2 ಧಮಾಕ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಂದು 45 ಮತ್ತೆ ಮಾರ್ಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸೊ ಈ ಮಾರ್ಕ್ ಸಿನಿಮಾದ ವಿಮರ್ಶೆಯನ್ನು ನೋಡ್ತಾ ಬಂದಾಗ ಈಗ ಆ ಸಿನಿಮಾಕ್ಕೆ ಏನು ಮೊದಲೆಲ್ಲ ನೆಗೆಟಿವ್ ಫೀಡ್ ಅಂದರೆ ಈ ಟ್ರೈಲರ್ ರಿಲೀಸ್ ಆದಾಗ ಆಗಿರ್ಬೋದು, ಆ ಟ್ರೈಲರ್ ಅನ್ನ ಹಣ ಕೊಟ್ಟು ಮಾಡಿಸಿರೋದು, ಅಂದ್ರೆ ಆ ಒಂದು ವ್ಯೂಸ್ ಅನ್ನ ಹಣ ಕೊಟ್ಟು ಮಾಡಿಸಿರೋದು, ಈ ತರ ಕೆಲವೊಂದಿಷ್ಟು ಮಾತುಗಳು ಬಂದಿತ್ತು. ಅದಕ್ಕೆ ಸುದೀಪ್ ಅವರು ಕೂಡ ಕೌಂಟರ್ ಉತ್ತರವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾದ ಈಗ ವಿಮರ್ಶೆ ಬಂದಿರೋ ಪ್ರಕಾರವನ್ನು ನಾವು ನೋಡಿದಾಗ ಸಾಕಷ್ಟು ಜನರು ಒಳ್ಳೆ ಪಾಸಿಟಿವ್ ಕಾಮೆಂಟ್ಸ್ ಗಳನ್ನ ಹಾಕಿದ್ದಾರೆ, ಪಾಸಿಟಿವ್ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮಾರ್ಕ್ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿ ಓಡ್ಬೋದು ಅನ್ನೋದು ಎಲ್ಲ ಒಂದ್ ಕಡೆ ನಮಗೆ ನಿರೀಕ್ಷೆ ಇದೆ. ಬಟ್ ನಮ್ಗೆ ಫ್ಯಾನ್ ವಾರ್ ಬೇಡ, ನಮ್ಗೆ ಈ ಸ್ಟಾರ್ ವಾರ್ಗಳು ಬೇಡ. ಯಾಕಂದ್ರೆ ನಮ್ಗೆ ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಸಿನಿಮಾ ಉಳಿಬೇಕು ಅನ್ನೋದು ಮಾತ್ರ ಇರುತ್ತೆ. ಸೊ ಹಾಗಾಗಿ ಯಾರೇ ಸಿನಿಮಾ ಮಾಡ್ಲಿ, ಅಥವಾ ದರ್ಶನ್ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಯಾರೇ ಸಿನಿಮಾ ಮಾಡ್ಲಿ, ನಮ್ಗೆ ಆ ಸಿನಿಮಾ ಓಡ್ಬೇಕು, ಕನ್ನಡ ಸಿನಿಮಾಕ್ಕೆ ಇನ್ನೊಂದು ಒಳ್ಳೆ ಹೆಸರು ಬರಬೇಕು. ಇಷ್ಟು ದಿನ ಏನ್ ಕನ್ನಡ ಸಿನಿಮಾ ಬೆಳ್ಕೊಂಡು ಬಂದ್ರೆ, ಈಗ ಕಾಂತಾರ, KGF ಆಗಿರ್ಬೋದು, ಈ ತರ ಸಿನಿಮಾಗಳಿಂದ ಕನ್ನಡ ಸಿನಿಮಾವನ್ನ ಇಡೀ ಭಾರತ ಏನ್ ನೋಡ್ತಾ ಇದೆ. ಸೊ ಹಾಗಾಗಿ ಇಡೀ ಭಾರತದ ಚಿತ್ರರಂಗ ನಮ್ಮ ಹತ್ರ ನೋಡುವಂತೆ ಮಾಡಿದ್ದೀರಿ, ಭಾರತೀಯರು ನಮ್ಮ ಹತ್ರ ನೋಡುವಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕನ್ನಡ ಸಿನಿಮಾವನ್ನ ನೋಡಿ. ಇಲ್ಲಿ ಸ್ಟಾರ್ ವಾರ್ಗಳು ಬೇಡ, ಯಾಕಂದ್ರೆ ಫ್ಯಾನ್ ವಾರ್ಗಳು ಬೇಡ. ಯಾಕಂದ್ರೆ ಎಲ್ಲರೂ ನಮ್ಮವ್ರೆ, ಕನ್ನಡ ಸಿನಿಮಾವನ್ನ ಎಲ್ಲರೂ ಪ್ರೀತಿಸ್ಬೇಕು ಅಂತಾನೆ ಹೇಳ್ತೀನಿ. ಹಾಗಾಗಿ ಮಾರ್ಕ್ ಸಿನಿಮಾದ ವಿಮರ್ಶೆ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ಹಿಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ, ಆಮೇಲೆ ಸೆಕೆಂಡ್ ಹಾಫ್ ಫುಲ್ ಮಾಸ್ ಆಗಿದೆ ಅನ್ನೋ ಒಂದು ರಿವ್ಯೂ ಕೂಡ ಬರ್ತಾ ಇದೆ. ಸೊ ಇದ್ರಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದ್ದು ಆ ಒಂದು ಸಾಂಗ್ ಆಗಿರ್ಬೋದು, ಮೊನ್ನೆ ರಿಲೀಸ್ ಆಗಿರುವಂತಹ ಮಸ್ತ್ ಮಲೈಕಾ ಸಾಂಗ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಹೈಪ್ ಕೊಡ್ತಾ ಇದೆ ಮೂವಿಯಲ್ಲಿ. ಆಮೇಲೆ ಕಿಚ್ಚ ಸುದೀಪ್ ಅವರ ಒಂದು ಆಕ್ಟಿವ್ ಆಗಿರ್ಬೋದು, ಅಥವಾ ಅವರ ಆಕ್ಷನ್ ಕಟ್ ಆಗಿರ್ಬೋದು, ಅವರ ಒಂದು ಮಾಸ್ ಡೈಲಾಗ್ ಆಗಿರ್ಬೋದು, ಅಥವಾ ಅವರ ಸ್ವಾಗ್ ಸ್ಟೆಪ್ಗಳಾಗಿರ್ಬೋದು, ಇದು ಸಿಕ್ಕಾಪಟ್ಟೆ ಅವರ ಮೂವಿಯಲ್ಲಿ ಪ್ರತಿ ಸಲ ನಾವು ನೋಡ್ತಾನೆ ಬರ್ತಿದೀವಿ. ಈಗ ಅವ್ರು ಮಾಡ್ತಿರೋ ಸಿನಿಮಾಗಳಲ್ಲಿ, ಈಗ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ಅಷ್ಟೇ, ಇದು ರಾತ್ರಿ ಇಡೀ ಏನಾಗ್ಬಹುದು ಅನ್ನೋದೊಂದು ರಾತ್ರಿಯಲ್ಲಿ ಆದಂತಹ ಒಂದು ಮೂವಿಯನ್ನು ಇಟ್ಕೊಂಡು ಮಾಡಿದ್ದಾರೆ. ಬಟ್ ಇದು 1.5 ರಾತ್ರಿಯಲ್ಲಿ ಏನಾಗ್ಬಹುದು ಅದನ್ನ ಒಂದು ಸಿನಿಮಾದ ರೀತಿ ತೋರಿಸಿದ್ದಾರೆ ಅಂತ ಎಷ್ಟೋ ರಿವ್ಯೂಸ್ ಕೂಡ ಬಂದಿದೆ. ಸೊ ಹಾಗಾಗಿ ಇವರ ದರ್ಶನ್ ಅವರ ಈ ಸಿನಿಮಾಗಿಂತ, ಅಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾಗಿಂತ ಇದು ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೇ ಒಂದು ಹೈಪ್ ಅನ್ನ ಕೊಡುತ್ತೆ, ಅಷ್ಟೇ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರುತ್ತೆ. ಎಲ್ಲೂ ಕೂಡ ಒಂದು ಸೀಕ್ರೆಟ್ ಆಗಿರ್ಬೋದು ಅಥವಾ ಬಿಟ್ಕೊಟ್ಟಿಲ್ಲ, ಆ ತರ ರಿವ್ಯೂಗಳು ಬರ್ತಾ ಇದೆ. ಇನ್ನೊಂದು ರಿವ್ಯೂ ಅನ್ನ ನೋಡಿದಾಗ ಗೊತ್ತಾಗುತ್ತೆ, ಯಾವಾಗಲೂ ನಮ್ಗೆ ಮೂವಿಯ 20 ನಿಮಿಷದಲ್ಲಿ ಏನೋ ಟ್ವಿಸ್ಟ್ ಇರುತ್ತೆ, ಆ ತರ ಫೀಲ್ ಆಗುತ್ತೆ. ಬಟ್ ಈ ಮೂವಿಯಲ್ಲಿ ಸ್ಟಾರ್ಟಿಂಗ್ 20 ನಿಮಿಷ ಫುಲ್ ಸೈಕ್ ಆಗಿ ಹೋಗ್ತೀರಾ, ಆ ತರ ರಿವ್ಯೂಗಳು ಬಂದಿದೆ. ಸೊ ಹಾಗಾಗಿ ಮೂವಿ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಕೊಡ್ತಾ ಇದೆ. ಈ ಮೂವಿಗೆ ಸಾಕಷ್ಟು ಈಗ ಆ ಒಂದು ಏನು ಮಾರ್ಕ್ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು, ಅವರು ಕೂಡ ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರು. ಸೊ ಹಾಗಾಗಿ ಇದ್ರಲ್ಲೂ ಹೀರೋಯಿನ್ ಇಲ್ಲ. ಬಟ್ ಕೆಲವೊಂದ್ ಕಡೆ ಆಗಿರ್ಬೋದು, ಇದು ಫುಲ್ ಫ್ಯಾಮಿಲಿ ನೋಡುವಂತ ಸಿನಿಮಾ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಯಾರೇ ಆಗಿರ್ಲಿ ಈ ಸಿನಿಮಾವನ್ನ ಇಷ್ಟಪಡ್ತಾರೆ ಅನ್ನೋ ಒಂದು ಮಾತುಗಳು ಅವರ ಅಭಿಮಾನಿಗಳಾಗಿರ್ಬೋದು, ಅಥವಾ ಅವರ ಅಭಿಮಾನಿಗಳನ್ನ ಹೊರತುಪಡಿಸಿ ಈಗ ನೆಟ್ಟಿಗರಾಗಿರ್ಬೋದು, ಅಥವಾ ಈ ನೋಡ್ಕೊಂಡು ಬಂದ ಸಿನಿಮಾವನ್ನ ಏನ್ ನೋಡ್ಕೊಂಡು ಬಂದಿದ್ದಾರೆ ಸಾಮಾನ್ಯ ಜನರು ಕೂಡ, ಅವರು ಕೂಡ ಒಳ್ಳೆ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ವೀಕ್ಷಕರು ಕೂಡ ಅಷ್ಟೇ, ಈಗ ಅವರ ಫ್ಯಾನ್ ಆಗಿದ್ರೆ, ಅವರ ಫ್ಯಾನ್ ಈಗ ಕಿಚ್ಚ ಸುದೀಪ್ ಅವರ ಫ್ಯಾನ್ ಆಗಿದ್ರೆ ರಿವ್ಯೂ ಅನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಆ ಮೂವಿ ಚೆನ್ನಾಗಿ ಹೋದ್ರು ಕೂಡ ಅಥವಾ ಚೆನ್ನಾಗಿ ಆಗ್ಲಿಲ್ಲ, ಫ್ಲಾಪ್ ಆದ್ರೂ ಕೂಡ ಅವರ ಫ್ಯಾನ್ ಏನಾಗಿರ್ತಾರೆ, ಅವರ ಒಂದು ಪ್ರೀತಿಗಾಗಿರ್ಬೋದು, ಅವರ ಅಭಿಮಾನಕ್ಕಾಗಿರ್ಬೋದು ಸಿನಿಮಾವನ್ನ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ವೀಕ್ಷಕರಾಗಲ್ಲ, ಸ್ಟ್ರಾಂಗ್ ಅಂದ್ರೆ ಹಾನೆಸ್ಟ್ ರಿವ್ಯೂ ಅನ್ನು ಕೊಡೋರು ಇದ್ದಾರೆ. ಸೊ ಅವರು ಕೂಡ ಹಾನೆಸ್ಟ್ ರಿವ್ಯೂ ಅನ್ನು ಕೊಟ್ಟು ಸಿನಿಮಾ ಚೆನ್ನಾಗಿದೆ, ಫಸ್ಟ್ ಹಾಫ್ ಕೂಡ ಚೆನ್ನಾಗಿದೆ, ಎಲ್ಲರೂ ಬೋರ್ ಅಂತ ಅನ್ಸಲ್ಲ, ಆ ತರಗಳನ್ನು ಹೇಳ್ತಾರೆ. ಕೆಲವೊಂದಿಷ್ಟು ಲಾಜಿಕ್ಗಳು ಇಲ್ಲಿ ಇಲ್ಲ ಅನ್ನೋದು ಕೆಲವೊಂದು ಕಮೆಂಟ್ಸ್ ಗಳು ಬಂದಿದೆ. ಕೆಲವೊಂದು ಸೀನ್ಗಳು ಲಾಜಿಕ್ ಆಗಿಲ್ಲ. ಅದೀಗ ಕಿಚ್ಚ ಸುದೀಪ್ ಅವ್ರನ್ನ ಸೂಪರ್ ಹೀರೋ ಅಂದ್ರೆ ಸೂಪರ್ ಮ್ಯಾನ್ ತರ ತೋರಿಸಿದ್ದಾರೆ, ಆ ತರ ಕೆಲವೊಂದು ಮಾತುಗಳು ಹೇಳಿದ್ದಾರೆ. ಸೊ ಅದೆಲ್ಲೂ ನಮ್ಗೆ ಆ ಲಾಜಿಕ್ ಅನ್ನ, ಇದು ಲಾಜಿಕ್ ಇಲ್ಲ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಮೂವಿಯ ಪಾಸ್ ಆಗೋಗುತ್ತೆ, ಆ ಸ್ಟೋರಿ ಏನ್ ಕ್ಲಿಯರ್ ಆಗೋಗುತ್ತೆ. ಎಲ್ಲೂ ನಮ್ಗೆ ಅನ್ಸಲ್ಲ ಇದು ಲಾಜಿಕ್ ಇಲ್ಲ ಮೂವಿ ಅಂತ ಅನ್ಸಲ್ಲ ಅನ್ನೋ ಕೆಲವೊಂದಿಷ್ಟು ಕಮೆಂಟ್ಗಳು. ಸೊ ಈ ಕಮೆಂಟ್ಗಳನ್ನ ನೋಡಿದಾಗ ಮೂವಿ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇನ್ನು ಈ ಮೂವಿ ಬಗ್ಗೆ ಹೇಳೋದಾದ್ರೆ ಅದ್ರ ಹಾಡುಗಳಾಗಿರ್ಬೋದು, ಅಥವಾ ಆಕ್ಷನ್ ಕಟ್ಗಳಾಗಿರ್ಬೋದು, ಈ ಹಿಂದೆ ಟ್ರೈಲರ್ಗಳಾಗಿರ್ಬೋದು, ಟ್ರೈಲರ್ ಅಲ್ಲೇ ನಮ್ಗೆ ಒಂದು ಸಣ್ಣ ಕ್ಲೂ ಸಿಕ್ಕಿತ್ತು. ಯಾವ ರಿಲೇಟೆಡ್ ಅಂದ್ರೆ ರಾಜಕೀಯ ಆಗಿರ್ಬೋದು, ಪಿತೂರಿಗಳಾಗಿರ್ಬೋದು, ಒಂದು ಕಳ್ಳರನ್ನ ಹಿಡಿಯೋದು, ಅಥವಾ ಒಂದು ರಾಜಕೀಯದಲ್ಲಿ ಏನ್ ತಂತ್ರವನ್ನ ಮಾಡ್ತಾರೆ ಅವರನ್ನ ಪ್ರತಿಭಟಿಸೋದಾಗಿರ್ಬೋದು, ಈ ತರ ನಾವು ನೋಡಿದಾಗ ನಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಈ ಮಕ್ಕಳ ಪರವಾಗಿ ಸುದೀಪ್ ಅವರು ಧ್ವನಿ ಎತ್ತೋದು, ಅಂದ್ರೆ ಮಕ್ಕಳನ್ನ ಕಾಪಾಡೋಕೆ ಸುದೀಪ್ ಅವರು ಹೋರಾಡೋದು, ಈ ತರ ನಾವು ನೋಡಿದ್ವಿ. ಇದು ಇಡೀ ಏನ್ ಟೀಕೆಗಳು ಬಂದಿತ್ತಂದ್ರೆ ಮ್ಯಾಕ್ಸ್ ಸಿನಿಮಾ ಇಡೀ ಫುಲ್ ಕತ್ಲಲ್ಲಿ ಶೂಟ್ ಆಗಿದ್ದು, ಈ ಸಿನಿಮಾನು ಅಷ್ಟೇ ಅನ್ನೋದು ಕೂಡ ಒಂದು ಟ್ರೋಲ್ ಆಗ್ತಾ ಇತ್ತು. ಬಟ್ ಈ ಸಿನಿಮಾದ ಮ್ಯಾಕ್ಸ್ಗಿಂತ ಇದು ಎಷ್ಟೋ ಆಗ್ಬಹುದು ಅನ್ನೋದು ಕೂಡ ರಿವ್ಯೂ ಇದೆ. ಸೊ ಹಾಗಾಗಿ ಈ ರಿವ್ಯೂ ನೋಡ್ಕೊಂಡು ಬಂದಾಗ ಸಾಕಷ್ಟು ಖುಷಿ ಆಗುತ್ತೆ. ಸುದೀಪ್ ಅವರ ಸ್ವಾಗ್ ಸ್ಟೆಪ್ಗಳಾಗಿರ್ಬೋದು, ಎಲ್ಲೂ ಅವರ ಮಾಸ್ ಡೈಲಾಗ್ ಆಗಿರ್ಬೋದು, ಅದರಲ್ಲೂ ಅವರು ಈ ಒಂದು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಎಷ್ಟೋ ವರ್ಷಗಳಾದ್ಮೇಲೆ ಸುದೀಪ್ ಅವರ ಈ ಡ್ಯಾನ್ಸ್ ಅಥವಾ ಅವರು ಡ್ಯಾನ್ಸ್ ಮಾಡೋದನ್ನ ನಾವು ನೋಡ್ತಿದೀವಿ, ಅದು ಖುಷಿ ಆಗ್ತಾ ಇದೆ ಅನ್ನೋದು ಕೆಲವೊಬ್ಬರ ಅಭಿಪ್ರಾಯಗಳಾದ್ರೆ, ಸುದೀಪ್ ಅವರ ಡ್ಯಾನ್ಸ್ ಬಗ್ಗೆ ಎಷ್ಟೋ ಜನ ಮಾತಾಡಿದ್ದಾರೆ. ಆಮೇಲೆ ಮಸ್ತ್ ಮಲೈಕದಲ್ಲಿ ಅವರ ಡ್ಯಾನ್ಸ್ ಆಗಿರ್ಬೋದು, ಅವರ ಸ್ವಾಗ್
ಸ್ವಾಗ್ ಲುಕ್ ಆಗಿರ್ಬೋದು, ಎಷ್ಟೋ ಜನ ಅಭಿಮಾನಿಗಳು ಅವರ ಸ್ವಾಗ್ ಲುಕ್ ಆಗಿರ್ಬೋದು ಅಥವಾ ಸುದೀಪ್ ಅವರ ಡೈಲಾಗ್ಗೆ ಬೀಳೋದಿದೆ, ಅಂದ್ರೆ ಅವರ ಡೈಲಾಗ್ಗೆ ಅವರ ಫಿದಾ ಆಗೋರಿದ್ದಾರೆ. ಎಷ್ಟೋ ಹುಡುಗಿಯರು ಕೂಡ ಅಷ್ಟೇ ಅವರ ಒಂದು ಲುಕ್ಕಿಗೆ ಫಿದಾ ಆಗೋರಿದ್ದಾರೆ. ಸೊ ಹಾಗಾಗಿ ಸುದೀಪ್ ಅವರ ಒಂದು ಲುಕ್ ಅಂತ ಬಂದಾಗ ಅಥವಾ ಅವ್ರ ಆಕ್ಟಿಂಗ್ ಅಂತ ಬಂದಾಗ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಸಿನಿಮಾದ ರಿವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಈ ಸಿನಿಮಾವನ್ನ ಎಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಅಂತ ಸಾಕಷ್ಟು ರಿವ್ಯೂಗಳು ಬಂದಿದೆ. ಇನ್ನು 45 ರಿವ್ಯೂ ಯಾವಾಗ ಬರುತ್ತೆ ಅಂದ್ರೆ ಹೇಗಿರ್ಬೋದು ಮೂವಿ ಅಂತ ವೀಕ್ಷಕರು ನೋಡಿ ರಿವ್ಯೂ ಕೊಟ್ಟಾದ್ಮೇಲೆ ನಾನು ಕೂಡ ರಿವ್ಯೂ ಅನ್ನ ಕೊಡ್ತೀನಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.